ಹಲವಾರು ಹೋಟೆಲ್ಗಳಿಗೆ ಗ್ಯಾಸ್ ಸಿಗದೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನು ಹಲವಾರು ಬಿಸ್ನೆಸ್ ಬಿಟ್ರೆ ಜೀವನ ನಡೆಯಲ್ಲ ಅಂತ ಸೌದೆ ತಂದು ಹೋಟೆಲ್ಗಳಲ್ಲಿ ಅಡುಗೆ ಮಾಡಿ ಗ್ರಾಹಕರಿಗೆ ಬಡಿಸ್ತಾ ಇದ್ದಾರೆ. ನಿತ್ಯ ಹೋಟೆಲ್ಗಳಲ್ಲಿ ಪೂರಿ ದೋಸೆ ಸವಿತಾ ಇದ್ದವರು ಈಗ ಹೋಟೆಲ್ನಲ್ಲಿ ಮಾಡಿದ್ದಷ್ಟೇ ತಿನ್ಕೊಂಡು ಬರಬೇಕಾಗಿದೆ. ಇನ್ನು ಹಲವಾರು ಹೋಟೆಲ್ಗಳು ಕ್ಲೋಸ್ ಆಗಿದ್ದು ಕೆಲಸ ಮಾಡ್ತಿದ್ದ ಸಿಬ್ಬಂದಿಯನ್ನ ಊರಿಗೆ ಕಳುಹಿಸಿದ್ದಾರೆ. ಇದರ ನಡುವೆ ಪಿಜಿಗಳಿಗೂ ಸಿಲಿಂಡರ್ ಸಿಗದೇ ಇರೋದ್ರಿಂದ ಪರದಾಟ ಮುಂದುವರೆದಿದೆ. ಇದೇ ಪರಿಸ್ಥಿತಿ ಇನ್ನೆರಡು ದಿನ ಹೀಗೆ ಮುಂದುವರೆದ್ರೆ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ಕ್ಲೋಸ್ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಆಲ್ ಆಫ್ ಅ ಸಡನ್ ರಾತ್ರೋರಾತ್ರಿ ಪರ್ಯಾಯ ವ್ಯವಸ್ಥೆ ಕನ್ವರ್ಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಇದಕ್ಕೆ ಸಾಕಷ್ಟು ಪ್ಲಾನಿಂಗು ಎಲ್ಲ ಬೇಕಾಗತ್ತೆ. ಎರಡನೇದಾಗಿ ಹೋಟೆಲ್ಗಳು ಯಾವ ಥರ ನಡೆಸೋದು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಿಲಿಂಡರ್ ಇಲ್ಲದೆ ಹೋಟ್ಲಂತೂ ನಡೆಯೋಕ್ಕಾಗಲ್ಲ. ಬರೀ ನಮ್ಮ 2% ಕೊಡೋದು ಸಿಬ್ಬಂದಿಗಳಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಅವರು 2% ರಿಲೀಸ್ ಮಾಡಿದ್ದಾರೆ ಅಂತ ಸರ್ಕಾರದವ್ರು ಹೇಳಿದ್ದಾರೆ. ಅದೊಂದು ಒಳ್ಳೆ ರೀತಿ ಸಿಬ್ಬಂದಿಗೆ ಒಳ್ಳೇದಾಗತ್ತೆ ಅಂತ ಅವರು ಗಮನದಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ. ಆದರೆ ಹೋಟ್ಲ್ ಕ್ಲೋಸ್ ಆದರೆ ಇಮಿಡಿಯೇಟ್ ನಮ್ಮ ಸಿಬ್ಬಂದಿ ಉತ್ತರ ಭಾರತದಿಂದ ಬಂದಿದ್ದಾರೆ. ಆ ಉತ್ತರ ಭಾರತದ ಸಿಬ್ಬಂದಿಗಳು ಈಗ ಆಲ್ರೆಡಿ ತಮ್ಮ ಊರಿಗೆ ಹೋಗೋಕ್ಕೆ ತಯಾರಿಯಲ್ಲಿದ್ದಾರೆ. ಒಂದ್ಸಲ ಸಿಬ್ಬಂದಿಗಳು ನಮ್ಮ ಹೋಟ್ಲ ಕೆಲಸ ಬಿಟ್ಟರೆ ಆ ಹೋಟ್ಲು ಪರ್ಮನೆಂಟ್ ಆಗಿ ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಸಿಬ್ಬಂದಿಗಳು ಇಲ್ಲಾದ್ರೆ ಹೋಟ್ಲು ಓಪನ್ ಮಾಡೋಕ್ಕಾಗಲ್ಲ. ಸೊ ಈ ಥರದೆಲ್ಲ ಸಮಸ್ಯೆ ಇದೆ. ಇದ್ರ ಜೊತೆಗೆ ನಾವು ದಿನನಿತ್ಯ ಉಪಯೋಗಿಸೋ ಹಾಲು, ಬೆಣ್ಣೆ, ಮೊಸರು, ತರಕಾರಿ, ಹಣ್ಣು ಇದು ಎಲ್ಲ ನಾವು ತಗೊಳ್ಳದೆ ರೈತರಿಗೂ ತೊಂದರೆ ಆಗುತ್ತೆ. ಸೊ ಎಂಟೈರ್ ಸಪ್ಲೈ ಚೈನೇ ಕುಸಿಯುತ್ತೆ. ಸೊ ಸರ್ಕಾರ ಇದೆಲ್ಲ ಗಮನದಲ್ಲಿಟ್ಟು ಆದಷ್ಟು ಬೇಗ ನಮ್ಮ ಹೋಟೆಲ್ಗಳಿಗೆ ಸಿಲಿಂಡರ್ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತೆ. ಈಗಲೇ ಕಷ್ಟ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ ಮನೆಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೋಬೇಕಷ್ಟೇ. ಈಗ ಪರಿಸ್ಥಿತಿ ಯಾವಾಗ ಕಂಟ್ರೋಲ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾರು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಅವ್ರ ಕೈಯಲ್ಲಿ ಇಲ್ಲ. ಇದು ಇಡೀ ವಿಶ್ವದ ಒಂದು ಸಮಸ್ಯೆಯಾಗಿ ಕೂತಿರೋದ್ರಿಂದ ಇದನ್ನ ಯಾರೂ ಕೂಡ ಯಾವತ್ತು ಹೇಗೆ ಅಂತ ಹೇಳಕ್ ಆಗ್ತಾ ಇಲ್ಲ. ಈಗ ಅಮೆರಿಕನೇ ಬನ್ನಿ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ನಾವೆಲ್ಲರೂ ಕೂಡಿ ಫೈಟ್ ಮಾಡೋಣ ಅಂತ ಬೇರೆ ದೇಶಗಳ ಯುದ್ಧ ನೌಕೆಗಳಿಗೋಸ್ಕರ ಅವರು ಕೇಳ್ತಾ ಇದ್ದಾರೆ. ಲಿಟ್ರಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ರಾಹತ್ ಕಾ ಜಹಾಜ್ ಅಂತ ಒಂದೆರಡು ಹಡಗುಗಳು ಬಂದಿದೆ. ಕರೆಕ್ಟ್ ಬಂದ ತಕ್ಷಣ ಇವೇನು ನಮ್ಮಲ್ಲಿ ರೋಡ್ಗಳಲ್ಲೆಲ್ಲ ಹೋಗ್ತಾ ಇರ್ತಾವಲ್ಲ ಟ್ಯಾಂಕರ್ಗಳು, ಗ್ಯಾಸ್ ಟ್ಯಾಂಕರ್ಗಳು, ಅದರಿಂದ ಒಂದು ಪೈಪ್ ಕೊಟ್ಬಿಟ್ಟು ಹಿಂಗೆ ಗ್ಯಾಸ್ ತುಂಬಿಸಿ ಫಿಲ್ ಮಾಡಿ ಕಳ್ಸೋಂಥದ್ದಲ್ಲ. ರಿಫೈನರಿಗೆ ಹೋಗ್ಬೇಕು, ಆಮೇಲೆ ಅದನ್ನ ಕನ್ವರ್ಟ್ ಮಾಡಬೇಕು. ಬಹಳ ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಮಾಡಿ ಕಳಿಸ್ಬೇಕಾಗುತ್ತೆ. ಸುಮ್ನೆ ಬಲೂನ್ಗೆ ಹವಾ ತುಂಬ್ದಂಗ ಅಲ್ಲ ಇದು ವಿಚಾರ. ಆಮೇಲೆ ಅದು ಅಷ್ಟೇ, ಎಷ್ಟು ದಿನಕ್ಕೆ ನಮ್ಮಲ್ಲಿ ಅಂತ ಸ್ಟೋರೇಜ್ಗಳು ಏನೂ ಇಲ್ಲ. ಅದು ಅಪಾಯಕಾರಿ ಕೂಡ. ಹಾಗಾಗಿ ಅದನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ರಿಸ್ಕ್ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ಮತ್ತು ಇಂತಹದ್ದೊಂದು ಸಂದರ್ಭ ಬರುತ್ತೆ ಅಂತ ಮುಂದಾಲೋಚನೆ ಇದ್ರೂ ಕೂಡ 2 ತಿಂಗಳಿಗೆ 3 ತಿಂಗಳಿಗೆ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲ ಇದು. ತುಂಬಾ ವರ್ಷಾನುಗಟ್ಟಲೆ ಮಾಡಬೇಕಾಗಿರುವಂತದ್ದು. ಸೊ ಹಾಗಾಗಿ ಯಾರು ಕೂಡ ನಿಖರವಾಗಿ ಹೇಳ್ದೇ ಇರೋದ್ರಿಂದ ನೀವು ಜನರಿಗೆ ಆ ವಿಶ್ವಾಸವನ್ನ ತುಂಬಿಸೋದಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಸುಮ್ನೆ ಹೇಳ್ಬೋದಷ್ಟೇ, ಏನ್ ಕೊರತೆ ಇಲ್ಲ 50 ದಿನಕ್ಕಾಗೋಷ್ಟಿದೆ, 70 ದಿನಕ್ಕಾಗೋಷ್ಟಿದೆ, 100 ದಿನಕ್ಕಾಗೋಷ್ಟಿದೆ. ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ಲಭ್ಯತೆ ಇದೆ, ಪೂರೈಕೆ ಆಗ್ತಾ ಇದೆ. ಆದ್ರೂ ಕೂಡ ಕರ್ನಾಟಕ ಸರ್ಕಾರ ಹಂಗ ಮಾಡ್ತಾ ಇದೆ. ಇವೆಲ್ಲ ಭಾಷಣ ಹೊಡೆಯಕ್ಕಷ್ಟೇ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜನ ಕೇಳೋದು ಗ್ಯಾಸ್ ಯಾವಾಗ ಬರುತ್ತೆ ಅಂತ. ಗ್ಯಾಸ್ ಖಾಲಿ ಆಗಕ್ ಬಂದಿದೆ. ಈಗ ಬಹಳಷ್ಟು ಜನ ಈಗ ಯಾವಾಗ ಈ ಕ್ರೈಸಿಸ್ ಶುರುವಾಗಿತ್ತು ಅವಾಗ 2 ದಿನಕ್ಕೆ 3 ದಿನಕ್ಕೆ ಗ್ಯಾಸ್ ಖಾಲಿ ಆಗಕ್ ಬಂದಿತ್ತು. ಇವಾಗ ಬುಕ್ ಮಾಡಿದ್ದಾರೆ. ನೀವು 25 ದಿನ ವೇಟಿಂಗ್ ಪೀರಿಯಡ್ ಇಟ್ಟಿರಿ. ಹೆಂಗ್ ಮಾಡ್ಬೇಕು ಜನ? ಆಮೇಲೆ ಅವ್ರನ್ನ ಬಿಡ್ರಿ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ ಜೀವನ ಮಾಡೋರ್ ಕತೆ ಏನ್ ಹೇಳ್ರಿ? ತುಂಬಾ ಕಷ್ಟ ಇದೆ. ಬೆಳಗ್ಗೆ ಇಡ್ಲಿ ತರಿಸಿದೆಪ್ಪ, ನಾ ಸಾಂಬಾರ್ ಚಟ್ನಿ ನಂಗೆ ಅಷ್ಟು ಇಷ್ಟ ಇಲ್ಲ, ನನಗೆ ಸಾಂಬಾರ ಬೇಕು. ಕೊಡ್ಲಿಲ್ಲಪ್ಪ. ಈ ಉಡುಪಿ ರಜತಾದ್ರಿ ಹೋಟೆಲ್ ಅಲ್ಲಿ ನೋ ಸಾಂಬಾರ್ ಅಂತಂದ್ರು, ಬರೀ ಚಟ್ನಿ. ಬರೀ ನಿಜವಾಗ್ಲು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮಲ್ಲೇಶ್ವರಂ ಅಲ್ಲಿ ಸಾಂಬಾರ್ ಕೊಡ್ಲೇ ಇಲ್ಲ ಅವರು. ಆಮೇಲೆ ಬಹಳಷ್ಟು ಜನ ಹುಡುಗರು ಕಳ್ಸರ್ ನೋಡಿ. ಅವ್ರು ಉತ್ತರ ಭಾರತೀಯರು ಬಹಳಷ್ಟು ಜನ ಇಲ್ಲಿ ದುಡಿಯಕ್ಕೆ ಬಂದಿದ್ರು. ಅವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಅವರು ಮನುಷ್ಯರೇ, ಅವರು ಭಾರತೀಯರೇ.
ಯಾರು ಕರೆಕ್ಟಾಗಿ ಇಷ್ಟು ದಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಷ್ಟು ದಿನ ಆಗುತ್ತೆ ಅಂತ ಹೇಳಕ್ಕೆ ಸ್ವತಃ ಯುದ್ಧ ಸ್ಟಾರ್ಟ್ ಮಾಡಿರುವಂಥ ಟ್ರಂಪ್ ಡ್ಯಾಡಿ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್. ಹಿಂಗಿದೆ ಪರಿಸ್ಥಿತಿ. ಸೊ ಹಾಗಾಗಿ ಮುನಿಯಪ್ಪನವರು ಒಂದು ಶಾಕ್ ಕೊಟ್ಟಿದಾರಂತಪ್ಪ. ಯಾಕಂದ್ರೆ ಅವ್ರದ್ದು ಆಹಾರ ಇಲಾಖೆಯ ಅಡಿಯಲ್ಲಿ ಬರುತ್ತಲ್ಲ, ಏನದು ಶಾಕ್ ಅಂತಂದ್ರೆ ಒಂದ್ ಕಡೆ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ರೆ ಆಹಾರ ಸಚಿವ ಮುನಿಯಪ್ಪನವರು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಇನ್ನೊಂದು ವಾರ ತಡ್ಕೊಳ್ಳಿ, ಇನ್ನೊಂದು ವಾರ ಹೋಟೆಲ್ಗಳಿಗೆ ಗ್ಯಾಸ್ ಸಿಗಲ್ಲ ಅಂತ ಹೇಳಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಪರ್ಯಾಯ ವ್ಯವಸ್ಥೆ ಇದೆ. ಅವರು ಇಂಡಕ್ಷನ್ ಸ್ಟವ್ ಬಳಸಿ ಅಷ್ಟಷ್ಟು ದೊಡ್ಡ ದೊಡ್ಡ ಸ್ಟವ್ಗಳು ಇರ್ತಾವ, ಏನ್ ಕತೆ ಅಂತ. ಇಂಡಕ್ಷನ್ ಸ್ಟವ್ಸ್ ಅಷ್ಟೊಟ್ಟು ದೊಡ್ಡ ಇರ್ತಾವ ಹೋಟೆಲ್ಗಳಲ್ಲಿ ಬಳಸುವಷ್ಟು. ಏನೋ ಮನೆಗ ಒಂದು 3 ಜನಕ್ಕೆ 4 ಜನರಿಗೆ ಅಡಿಗೆ ಮಾಡ್ಕೊಂಡು ತಿನ್ನೋದಕ್ಕೆ ಬೆಟರ್ ಅಂತ ಅನ್ಸುತ್ತಪ್ಪ. ನಾನು ನೋಡಿರಿ, ನೀವು ನೋಡಿರೇನು? ಇಲ್ಲಮ್ಮ. ಇಂಡಕ್ಷನ್ ಸ್ಟವ್ಗಳು ದೊಡ್ಡ ದೊಡ್ಡ ಅಷ್ಟು ದೊಡ್ಡದಿರಲ್ಲ. ಈಗ ದೋಸೆ ಹೆಂಚಿರುತ್ತಲ್ಲ ಅದ್ರ ಕೆಳಗ ಅಂತ ಅದಕ್ಕೂ ಸಪ್ರೇಟ್ ಪಾತ್ರೆ ಬೇಕು. ಆಮೇಲೆ ತುಂಬಾ ಹೆವಿ ಲೋಡು ಮಾಡಕ್ಕಾಗಲ್ಲ, ಅದಕ್ಕೆ ಇಷ್ಟು ಕೆಜಿಸ್ ಅಂತ ಇರುತ್ತೆ. ಹೌದು. ಸೊ ಮುನಿಯಪ್ಪನವ್ರು ಹೇಳ್ತಾ ಇದ್ರೆ ಹೋಟೆಲ್ಗಳಲ್ಲಿ ನೀವು ಇಂಡಕ್ಷನ್ ಸ್ಟವ್ಗಳನ್ನ ಬಳಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಅದು ಇಂಡಕ್ಷನ್ ಸ್ಟವ್ಸ್ ಎಷ್ಟು ರೇಟ್ ಆಗಿದೆ ಗೊತ್ತಾ? 2,000, 2,500, 3,000 ಸಿಗೋದು ಈಗ 6,000 ಆಗಿದೆ. ಡಬಲ್ ರೇಟ್. ನೀವು ಬಳಸೋದೇನೋ ಬಳಸ್ತೀರಿ ಇಂಡಕ್ಷನ್ ಸ್ಟವ್ನ, ನಾಳೆ ಕರೆಂಟ್ ಬಿಲ್ ಬಂದಾಗ ಅದು ಕಾಸ್ಟ್ಲಿನಾ? ಶಾಕ್ ಮೇಲೆ ಶಾಕ್ ಮತ್ತೆ ಜನರಿಗೆ. ತಗೊಳ್ಳೋದು ಈಸಿ, ಏನೋ ಒಂದು ಚಾ ಮಾಡ್ಕೊಳ್ಳೋಣ, ಒಂದಿಬ್ರಿಗೆ ಆಗೋಷ್ಟು ಅನ್ನ ಮಾಡ್ಕೊಳ್ಳೋಣ, ಒಂದಿಬ್ರಿಗೆ ಆಗೋಷ್ಟು ಸಾರು ಮಾಡೋಣ, ಅಷ್ಟೇ ಕೆಪಾಸಿಟಿ ಅದು. ಕರೆಕ್ಟ್. 5-6 ಜನ ಇರೋ ಮನೆಗೆ ಭಾಳ ಕಷ್ಟ ಐತದು. ಸೊ ಇವೆಲ್ಲ ರಿಯಲ್ ಪ್ರಾಬ್ಲಮ್ಸ್ ಆನ್ ಗ್ರೌಂಡ್. ಯಾಕಂದ್ರೆ ನಾವು ನೀವು ಹೊಟ್ಟೆಗೆ ಅನ್ನನೇ ತಿನ್ಬೇಕಲ್ಲ. ನಾವೇನು ಆಂಕರ್ಸ್ ಅದು ಮಾತ್ರ ದೊಡ್ಡ ದೊಡ್ಡ ಭಾಷಣ ಹೊಡೆದು ಇಲ್ಲಿ ಮನೆಗೆ ಹೋಗಿ ತಟ್ಟೆಗೆ ಅದನ್ನ ಹಾಕೊಂಡು ತಿನ್ಬೇಕಲ್ಲ. ಹೌದಲ್ಲ? ಸೊ ಐ ಪ್ರಿಫರ್ ನಾರ್ಮಲ್ ನಮ್ಮ ಬಡ ಮತ್ತು ಮಧ್ಯಮ ವರ್ಗದ ಜನ ಏನು ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳಕ್ಕಷ್ಟೇ ಇಷ್ಟಪಡ್ತೀನಿ ನಾನು. ದೊಡ್ಡ ದೊಡ್ಡ ಮಾತುಗಳು ಆಮೇಲೆ ಮಾತಾಡೋಣ ಸಮಯ ಸಿಕ್ಕಾಗ. ಸೊ ಹೀಗಾಗಿ ಒಂದು ವಾರ ಸುಧಾರಿಸ್ಕೊಳ್ಳಿ, ಮುಂದಿನ ವಾರ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೋಟೆಲ್ ಉದ್ಯಮಿಗಳಿಗೆ ಮುನಿಯಪ್ಪನವರು ಹೇಳಿದ್ದಾರೆ. ಸದ್ಯಕ್ಕೆ ಹೋಟೆಲ್ಗಳಲ್ಲಿ ಕೇವಲ ಹೋಟೆಲ್ ಸಿಬ್ಬಂದಿಗೆ ಮಾತ್ರ ಆಹಾರ ಪೂರೈಕೆ ಮಾಡಲಿ, ಗ್ರಾಹಕರಿಗೆ ಒಂದು ವಾರ ಊಟ ನೀಡದಂತೆ ಸಚಿವರು ಹೇಳಿದ್ದಾರೆ. ಅಲ್ಲದೆ ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಇಲ್ಲ, ಯಾರೂ ಪ್ಯಾನಿಕ್ ಆಗೋದು ಬೇಡ ಅಂತ ಮುನಿಯಪ್ಪನವರು ಮಾಹಿತಿ ನೀಡಿದ್ದಾರೆ. ಬನ್ನಿ ಗ್ಯಾಸ್ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪನವರು ಏನು ಹೇಳಿದ್ದಾರೆ ಕೇಳೋಣ. ನಾವು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಿದಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ, ಹೋಟೆಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಬೇಕು. ಅವೈಲಬಿಲಿಟಿ ಎಷ್ಟು ಇದೆ? ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ರೆ 1,000 ಸಿಲಿಂಡರ್ ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನ ಎಂಟೈರ್ ಹೋಟೆಲ್ ಇಂಡಸ್ಟ್ರಿ ಅವ್ರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ, ಹೋಟೆಲ್ಸ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇದನ್ನ ಆಧಾರಪಟ್ಟು ಏನೆಲ್ಲ ಸರ್ವಿಸ್ ಮಾಡೋರ್ಗೆ ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗಕ್ಕಾಗಲ್ಲ. ಒಂದು ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮ್ಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ, ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀವಿ ಅಂತ ಆಶಾಭಾವನೆ ಇದ್ದೀವಿ. ಆದ್ರಿಂದ ನಾನು ಅಪೀಲ್ ಮಾಡ್ತೀನಿ, ಬಹಳ ವಿಶೇಷವಾಗಿ ಸ್ವಲ್ಪ ಎಲ್ಲ ಸುಧಾರಿಸಿದ್ರು ಹೋಟ್ಲು ಅಸೋಸಿಯೇಷನ್ಗೆ ಅಥವಾ ಹೋಟ್ಲು ಮಾಲೀಕರಿಗೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡೋರಾದ್ರೂ ಊಟ ಮಾಡ್ಕೊಳ್ಳಿ ಈ ವಾರ. ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಲೇ ಆಗ್ತದೆ ಅಂತ ನಾನು ಆಶಾಭಾವನೆ ಹೊಂದಿದ್ದೀನಿ.